ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರ ಪವರ್ತನ. ಹೇಗೆ ಅವ್ರ ಮನೆ ಬಿಟ್ಟು ಬಂದಂತ ಘಟನೆಗೆ ನಾವೇನಂತ ಕರಿತೀವಿ? ಮಹಾಭಿನಿಷ್ಕ್ರಮಣ ಅಂತ ಕರಿತೀವಲ್ಲ, ಅದೇ ರೀತಿಯಾಗಿ ಸಾರನಾಥದಲ್ಲಿ ನೀಡಿದಂತ ಧರ್ಮೋಪದೇಶಕ್ಕೆ ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ ಅಥವಾ ಪವರ್ತನ. ವೀಲ್ ಆಫ್ ಧರ್ಮ ಅಂದ್ರೆ ಕಾಲ ಯಾವತ್ತೂ ಒಂದೇ ತರ ಇರೋದಲ್ಲ, ಏನಾಗ್ತಾ ಇರುತ್ತೆ? ಬದಲಾಗ್ತಾನೆ ಇರುತ್ತೆ. ಫೈನಲಿ he attained ಮಹಾಪರಿನಿಬ್ಬಣ or ಮಹಾಪರಿನಿರ್ವಾಣ at the age of 80. 80ನೇ ವಯಸ್ಸಿಗೆ ಅವ್ರೇನ್ ಮಾಡ್ತಾರೆ? ಮಹಾಪರಿನಿರ್ವಾಣ ಅಂದ್ರೆ ಇಹಲೋಕವನ್ನ ತ್ಯಜಿಸ್ತಾರೆ. ಎಲ್ಲಿ? ಕುಶಿನಾರದಲ್ಲಿ 80ನೇ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸ್ತಾರೆ. ಸಿಂಬಾಲ್ಸ್ ಅಸೋಸಿಯೇಟೆಡ್ ವಿತ್ ಬುದ್ಧ. ಫಸ್ಟ್ ಅವರ ಹುಟ್ಟು ಜನನಕ್ಕೆ ಯಾವ ರೀತಿ ಸಿಂಬಾಲ್ ಇದೆ? ಲೋಟಸ್ ಅಂಡ್ ಬುಲ್. ಲೋಟಸ್ ಅಂಡ್ ಬುಲ್ ರಿಪ್ರೆಸೆಂಟ್ ದ ಬರ್ತ್ ಆಫ್ ಬುದ್ಧ. ಹಾರ್ಸ್ ಏನು? ಮನೆ ಬಿಡ್ಬೇಕಾದ್ರೆ ಏನ್ ಬಿಟ್ಟು ತಗೊಂಡ್ಬಂದಿರೋರು? ಕುದುರೆ ತಾನೆ. ಅದೇ ಯಾವುದು? ಮಹಾಭಿನಿಷ್ಕ್ರಮಣ ಆರ್ ರಿನನ್ಸಿಯೇಷನ್. ಮಹಾಭಿನಿಷ್ಕ್ರಮಣ ಮನೆ ಬಿಟ್ಟು ಬರುವಂತ ಪ್ರಕ್ರಿಯೆಯನ್ನ ಯಾವ ರೀತಿ ಬಿಂಬಿಸ್ತಾರೆ? ಕುದುರೆಯ ಚಿಹ್ನೆಯಿಂದ. ಹಾರ್ಸ್ ರೆಪ್ರೆಸೆಂಟ್ ಮಹಾಭಿನಿಷ್ಕ್ರಮಣ. ಬೋಧಿ ಆರ್ ಸಂಬೋಧಿ, ಆ ಒಂದು ವೃಕ್ಷ ಏನನ್ನ ಪ್ರತಿಬಿಂಬಿಸುತ್ತದೆ? ಎನ್ಲೈಟನ್ಮೆಂಟ್. ಜ್ಞಾನೋದಯ. ವೀಲ್ ಫಸ್ಟ್ ಸರ್ಮನ್ ಆರ್ ಧರ್ಮಚಕ್ರ ಪ್ರವರ್ತನ್. ಅವರ ಮೊದಲ ಧರ್ಮೋಪದೇಶವನ್ನ ಏನು ನೀಡಿದಾರಲ್ಲ ಅದನ್ನ ಬಿಂಬಿಸ್ತದೆ. ಸ್ಲೀಪಿಂಗ್ ಬುದ್ಧ, ಮಹಾಪರಿನಿರ್ವಾಣ. ಸ್ಲೀಪಿಂಗ್ ಬುದ್ಧ. ಅವರ ಪಾದಗಳು, ಫುಟ್ ಸ್ಟೆಪ್ಸ್, ಟೀಚಿಂಗ್ಸ್. ಬಿಗ್ಗೆಸ್ಟ್ ಬುದ್ಧಿಸ್ಟ್ ಇಮೇಜಸ್ ನಮ್ಗೆ ಎಲ್ಲಿ ಸಿಕ್ಕಿದಾವೆ? ಅತ್ಯಂತ ದೊಡ್ಡದಾದಂತಹ ಬುದ್ಧ ವಿಗ್ರಹಗಳು ಎಲ್ಲಿ ಸಿಕ್ಕಿದಾವೆ? ಬಾಮಿಯಾನ್ ಮೌಂಟೇನ್ಸ್, ಅಫ್ಘಾನಿಸ್ತಾನ್. ಆದರೆ ಅದನ್ನ ಎರಡು ಇದ್ದು ಎರಡನ್ನೂ ಬ್ಲಾಸ್ಟ್ ಮಾಡಿದ್ದಾರೆ.